ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ವಾಟ್ ಡು ಯು ಮೀನ್? ಹುಚ್ಚಿಡ್ದಿದ್ಯಾ ನಿನಗೆ ಬಾಲ? ಬಿಟ್ಬಿಡ್ತೀನಿ ಅಂದ್ರೆ ಏನರ್ಥ? ಅರ್ಥ ಅನರ್ಥ ಏನಿಲ್ಲ. ನಿಮ್ ಶತ್ರು ಈಗ ನಾನು ಹೆಂಡ್ರು. ಹೈ ಮೇಂಟೆನೆನ್ಸು ನನ್ನ ಕೈಲಾಗ್ತಿಲ್ಲ. ನಿಮಗ್ ಬೇಕಾದಾಗ ನಾನು ಹೆಲ್ಪ್ ಮಾಡಿದ್ದೀನಿ, ಸೊ ನಿಮ್ ಹೆಲ್ಪು ನನಗ್ ಬೇಕೇ ಬೇಕು. ಹಲೋ, ನೀನು ನನಗೆ ಹೆಲ್ಪ್ ಮಾಡಿಲ್ಲ, ಕೆಲಸ ಮಾಡ್ಕೊಟ್ಟಿದ್ಯಾ ಅಷ್ಟೇ. ಅದಕ್ಕೆ ಫೀಸು ತಗೊಂಡಿದ್ಯಾ. ಒಂದಕ್ಕೆ 10 ನಂಗೆ ನಿನ್ನ ಮುಖದ ಮೇಲೆ ದುಡ್ಡು ಬಿಸಾಕಿದ್ದೀನಿ. ಈಗ ಮತ್ತೆ ಮತ್ತೆ ದುಡ್ಡು ಕೇಳಿದ್ರೆ ಕೊಡಕ್ಕಾಗೋದಿಲ್ಲ ಬಾಲ. ಎಲ್ಲಾನು ದುಡ್ಡಲ್ಲಿ ಅಳಿಯಕ್ಕಾಗಲ್ಲ ಮೇಡಮ್. ಧರ್ಮ ಕರ್ಮ ಎಲ್ಲ ಇರಲ್ವಾ? ಓ, ಹುಡುಗಿನ ಮದ್ವೆ ಮನೆಯಿಂದ ಓಡಿಸ್ಕೊಂಡು ಹೋಗಿರೋ ನೀನು ಧರ್ಮ ಕರ್ಮದ ಬಗ್ಗೆ ಮಾತಾಡ್ತಿದ್ಯಾ ಬಾಲ? ನಾನೇನು ನಿನ್ನನ್ನ ಲೈಫ್ ಲಾಂಗ್ ಸಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿಲ್ಲ. ನೋಡು ಬಾಲ, ಇದೆಲ್ಲ ಚೆನ್ನಾಗಿರೋದಿಲ್ಲ. ಇನ್ನು ಮೇಲೆ ನನ್ನ ಕಡೆಯಿಂದ ನಿನಗೆ 1 ರೂಪಾಯೂ ಸಿಗೋದಿಲ್ಲ. ಇಡು ಫೋನು. ಓ ಹಾಗ? ಈ ದಿವ್ಯಾನ್ ಮೇಂಟೈನ್ ಮಾಡಕ್ ಆಗಲ್ಲ, ತುಂಬಾ ಕಾಸ್ಟ್ಲಿ ಅವಳು. ಸೊ ಅದಕ್ಕೆ ನಾನೇನ್ ಮಾಡ್ಲಿ? ನೀವೇನೋ ಕೈ ಕೊಟ್ರಿ ಅಂತ ನಾನ್ ದಿವ್ಯನ್ ಬಿಡಕ್ಕಾಗತ್ತಾ ಮೇಡಮ್? ಕಟ್ಕೊಂಡ್ಮೇಲೆ ಮೇಂಟೈನ್ ಮಾಡ್ಬೇಕಲ್ಲ. ಸೊ ಯಾರ ಹತ್ರ ಪರಿಹಾರ ಕೇಳ್ಬೇಕೋ ಅವ್ರ ಹತ್ರನೇ ಕೇಳ್ತೀನಿ. ಅಂದ್ರೆ ನಿಮ್ಮ ಅಪ್ಪನ ಹತ್ರ ಪರಿಹಾರ ಕೇಳ್ತೀನಿ. ಮಿಸ್ಟರ್ ರಾಮಚಂದ್ರ ರಾಯರ್ ಹತ್ರ. ಏನು, ನಮ್ಮಪ್ಪನ ಹತ್ರ ಹೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಶಾಂತಂ ಪಾಪಂ ಶಾಂತಂ ಪಾಪಂ. ನಿನ್ ಮದ್ವೆ ಆಗಿದೆ, ನಿನ್ ನೋವಿಗೆ ನಲ್ವಿಗೆ ಅಂತ ನಿನ್ ಗಂಡ ಇದ್ದಾನೆ ಕಣೆ. ಅದು ಅಲ್ಲದೆ ಕಾರ್ತಿಕ್ ತುಂಬಾ ಒಳ್ಳೆ ಹುಡುಗ. ನಿನ್ಗೇನಾಗ್ತಿದೆ, ಅಲ್ಲಿ ಏನ್ ಕಷ್ಟ ಆಗ್ತಿದೆ ಅಂತ ಅವನ ಹತ್ರ ಹೇಳ್ಕೊಮ್ಮ. ಅವನದನ್ನ ಅರ್ಥ ಮಾಡ್ಕೊಂಡು ನಿನ್ ಬೆನ್ನಿ ನಿಲ್ತಾನೆ. ಆ ನಂಬಿಕೆ ನನಗಿದೆ. ಗಂಡ ಒಬ್ಬ ಜೊತೆಗಿದ್ಬಿಟ್ರೆ ಪ್ರಪಂಚನೇ ಗೆಲ್ಬಹುದು ಕಣೆ. ಸುಳ್ಳಮ್ಮ, ಸುಳ್ಳು. ಎಲ್ರಿಗಿಂತ ಹೆಚ್ಚಾಗಿ ಕಾರ್ತಿಕ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲಮ್ಮ. ಅವನನ್ನ ದ್ವೇಷಿಸ್ತಾನೆ. ಅವನ ಹತ್ರ ಏನು ಅಂತ ಹೇಳ್ಕೊಳ್ಳಮ್ಮ ನಾನು. ಅವನಿಗಿನ್ನೂ ನಿನ್ ಮೇಲೆ ಕೋಪ ಹೋಗಿಲ್ವೇನೆ? ಹೋಗಿದ್ರೆ ದ್ವೇಷಿಸ್ತೀನಮ್ಮ. ಕಾರ್ತಿಕ್ಗೆ ಯಾಕೆ ನಿನ್ ಮೇಲೆ ಅಷ್ಟೊಂದು ಸಿಟ್ಟು? ನಾನ್ ಮೋಸ ಮಾಡಿ ಅವನನ್ನ ಮದ್ವೆ ಆಗಿದ್ದೀನಂತೆ. ಅಕ್ಕ ಮದ್ವೆ ಮನೆಯಿಂದ ಓಡ್ ಹೋಗೋದಕ್ಕೆ ನಾನೇ ಕಾರಣ ಅಂತಮ್ಮ. ಅಯ್ಯೋ ದೇವ್ರೆ, ಕಾರ್ತಿಕ್ ಯಾಕೆ ಸತ್ಯನ ಇಷ್ಟೊಂದು ತಪ್ಪಾಗಿ ತಿಳ್ಕೊಂಡಿದ್ದಾನೆ? ಸತ್ಯ ಅಂತ ಹುಡುಗಿ ಅಲ್ಲ ಅನ್ನೋದು ಅವನಿಗೆ ಗೊತ್ತಿಲ್ವಾ? ಏನಾಗಿದೆ ಹುಡುಗನ್ಗೆ? ಛೇ.
ಅಲ್ವೇ? ಈ ಮದುವೆ ಗುರುಗಳ ಇಚ್ಛೆಯಂತೆ ರಾಯರ ಸಮ್ಮುಖದಲ್ಲಾಗಿದೆ. ಇದರಲ್ಲಿ ನಿನ್ ಪಾತ್ರ ಏನು ಇಲ್ವಲ್ಲೇ? ಆದ್ರೆ ಅದನ್ನ ಅವನು ನಂಬ್ತಿಲ್ವೇ? ನೋಡು, ಅವನು ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ. ಅದನ್ನ ಮೊದಲು ಬಿಡಿಸಿ ಹೇಳು. ಅವನಿಗೆ ನನ್ನ ಮಾತು ಕೇಳೋ ತಾಳ್ಮೆ ಇದ್ದಿದ್ರೆ ಬಿಡಿಸಿ ಹೇಳ್ಬೋದಿತ್ತಮ್ಮ. ಆದ್ರೆ ಅವನಿಗೆ ಆ ಸುಳ್ಳು ನಂಬೋದಕ್ಕೆ ಇಷ್ಟ. ಮಾತಿಗೂ ಚುಚ್ಚು ಮಾತಾಡ್ತಾನಮ್ಮ. ಅಲ್ಲೇ ವಾಪಸ್ ಕೊಟ್ಬಿಡ್ಬೇಕು ಅನ್ನೋಷ್ಟು ಕೋಪ ಬಂದ್ರು ನನಗ್ ನಿನ್ ಮಾತು ನೆನಪಾಗಿ ಸುಮ್ಮನಾಗ್ತೀನಿ. ಆದ್ರೆ ನನ್ ಕೈಯಲ್ಲಿ ಆಗ್ತಿಲ್ಲಮ್ಮ. ತಾಳ್ಮೆ ಇರ್ಬೇಕು ನಿಜ. ನಾನ್ ಮಾಡದೇ ಇರೋ ತಪ್ಪಿಗೆ ನಾನ್ ಯಾಕಮ್ಮ ಅನ್ನಿಸ್ಕೊಳ್ಳಿ? ಅದ್ ಹಾಗಲ್ವೇ? ಸಂಸಾರ ಅಂದ್ಮೇಲೆ ಒಂದ್ ಮಾತು ಹೋಗುತ್ತೆ ಬರುತ್ತೆ. ಅನುಸರಿಸ್ಕೊಂಡು ಹೋಗೋದನ್ನ ಕಲಿಬೇಕು ಮಗಳೇ. ನಾವು ಹೆಣ್ಮಕ್ಳು ನೋವನ್ನ ನುಂಗ್ಕೊಂಡಷ್ಟು ಸಂಬಂಧಗಳು ಗಟ್ಟಿ ಆಗ್ತವೆ ಕಣೆ. ಕಲ್ಲಿನ ಹಾಗಿರೋದನ್ನ ಅಭ್ಯಾಸ ಮಾಡ್ಕೋಬೇಕು. ಹಾಗಂತ ಕಲ್ಲಿಗೆ ಒಂದೇ ಸಮನೆ ಏಟ್ ಕೊಡ್ತಾ ಇದ್ರೆ ಅದ್ ಪುಡಿ ಪುಡಿ ಆಗತ್ತಲ್ವಮ್ಮ? ಮಗಳೇ, ನಿಂಗೀಗ ಆಗ್ತಿರೋದು ನೀನೇನು ಹೇಳ್ತಿದ್ಯಲ್ಲಮ್ಮ? ಸರಿಯಾಗಿರೋದನ್ನೇ ಹೇಳ್ತಿದ್ದೀನಿ ಕಣೆ. ನಿನ್ ಸಮಸ್ಯೆಗೆ ಇದೇ ಪರಿಹಾರ. ಬಿಡಮ್ಮ, ನಿನಗೂ ನನ್ ಮನ್ಸು ಅರ್ಥ ಆಗಲ್ಲ. ನಿನ್ನ ಹತ್ರ ನನ್ನ ನೋವು ಹೇಳ್ಕೊಂಡ್ರೆ ಬೀಗ್ರೂಟ ಅಂತ ಏನೋ ಹೇಳ್ತಿದ್ಯಾ. ಸತ್ಯ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನಾನು ನಿಮ್ಮ ಅಮ್ಮ ಕಣೆ. ನಾನೇನೇ ಮಾಡಿದ್ರು ಅದು ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡೋದು. ನೋಡು, ನಾಳೆ ಅಳಿಯಂದ್ರನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡು. ಮಿಕ್ಕಿದ್ದನ್ನ ಆಮೇಲೆ ಮಾತಾಡೋಣ. ಕಾರ್ತಿಕ್ ಬರಲ್ಲ ಅಮ್ಮ. ನನ್ ನೆರಳು ಕಂಡ್ರನೆ ಉರಿದು ಬೀಳ್ತಾನೆ. ಇನ್ನು ನಮ್ಮನೆಗ್ ಬಾ ಅಂದ್ರೆ ಬರ್ತಾನಮ್ಮ. ಸತ್ಯ, ಕಾರ್ತಿಕ್ಗೂ ಬೇಜಾರಾಗಿರುತ್ತೆ ಕಣೆ. ಎಲ್ಲ ಸಡನ್ ಆಗಿ ಈಗ ಆಗೋಯ್ತಲ್ಲ ಅಂತ. ಅವನಿಗೂ ಸ್ವಲ್ಪ ಸಮಯ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಜೊತೆ ಕಾಲ ಕಳಿಯಕ್ಕೆ ಶುರು ಮಾಡಿದ್ಮೇಲೆ ಅವನಿಗೆ ನೀನೇನು ಅಂತ ಅರ್ಥ ಆಗ್ತಾ ಹೋಗ್ತೀಯ. ಅದ್ ಬಿಡು, ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ. ನಾಳೆನೆ ನಿಮ್ಮನ್ನು ಕಳಿಸ್ಕೊಡಿ ಅಂತ ಕೇಳ್ಕೊತೀನಿ ಕಣೆ. ಅವ್ರ ಅಮ್ಮನ ಮಾತಂತೂ ಕಾರ್ತಿಕ್ ತಳ್ಳ ಹಾಕಲ್ಲ. ಅವನ ಜೊತೆಗೆ ಬಂದೇ ಬರ್ತಾನೆ. ನೀನೇನು ಯೋಚನೆ ಮಾಡಬೇಡ ಮಗಳೇ. ಮನೆಗೆ ಬಂದ್ಮೇಲೆ ಎಲ್ಲ ಮಾತಾಡೋಣ, ಸರಿನಾ? ಸರಿ. ಪಾಪ ಸತ್ಯ ಇಲ್ಲಿಗೆ ಬಂದು ಎಷ್ಟೆಲ್ಲ ನೋವು ಪಡ್ತಿದ್ದಾಳೆ. ಆದ್ರೂ ನಮ್ಮ ಮುಂದೆ ಏನೂ ಆಗದಿರೋ ಹಾಗಿರ್ತಾಳೆ. ಇದನ್ನೆಲ್ಲ ಹೀಗೆ ಬಿಟ್ರೆ ಆಗಲ್ಲ. ಏನಾದ್ರೂ ಮಾಡಲೇಬೇಕು. ದೊಡ್ಡವ್ರು ಯಾರಾದ್ರೂ ಇವ್ರ ಹತ್ರ ಮಾತಾಡಲೇಬೇಕು. ಲೋ ಬಾಮಿದ, ಸಾಕು ಸಾಕು. ಫಸ್ಟ್ ಟೈಮ್ ಕುಡಿತಾ ಇದೆಯಾ? ಸೀನಿಯರ್ ಸಜೆಷನ್ ತಗೊಳ್ಳೋ. ಸ್ವಲ್ಪ ಸೋಡಾನೋ ನೀರು ಹಾಕೊಂಡ್ ಕುಡಿ, ಇಲ್ಲ ಕಳ್ಸಿ ಸುಟ್ಟೋಗ್ಬಿಡುತ್ತೆ. ಹಲೋ ಬಾಮೈದ, ಎಣ್ಣೆ ಅಲ್ಲ ಕಣ, ಆಸಿಡ್ ಸಿಕ್ಕಿದ್ರು ಕುಡ್ಬಿಡ್ತೀನಿ. ಹಾಕು ಎಣ್ಣೆನ. ಅಯ್ಯಪ್ಪ, ಅಲ್ಲ ಕಣ, ನೀನ್ ಕುಡಿತಿರೋ ರೇಂಜ್ ನೋಡಿದ್ರೇನೆ ಭಯ ಆಗ್ತಿದ್ಯಲ್ಲೋ. ನೀನ್ ಕುಡ್ದವನೇ ಅಲ್ಲ, ಇವತ್ ಯಾಕೋ ಹಿಂಗ್ ಕುಡಿತಾ ಇದೀಯಾ? ಏನಾಗಿದ್ಯೋ ನಿನ್ಗೆ? ಸತ್ಯ ಸತ್ಯ ಅನ್ನೋ 2 ಅಕ್ಷರ
ನನ್ನ ಲೈಫಿಂದ ಆಚೆ ಹೋಗ್ಬೇಕು. ನನ್ನ ತಲೆಯಲ್ಲಿ ಅದೆಲ್ಲ ಇರಬಾರ್ದು, ಎಲ್ಲ ಮರ್ತೋಗ್ಬಿಡ್ಬೇಕು ಬಾಮೈದ. ಅದಕ್ಕೆ ನಾನು ಕುಡಿತಾ ಇದ್ದೀನಿ. ಹಾಕೋ ಎಣ್ಣೆನ ಹಾಕೋ. ಮರ್ತೋಗ್ಬೇಕು ಅಂತ ಮತ್ತೆ ಸತ್ಯನೇ ನೆನ್ಪು ಮಾಡ್ಕೊತಿದ್ಯಲ್ಲ ಬಾಮೈದ. ಬಾಮೈದ ಬಾಟ್ಲು ಕೊಡ ಇಲ್ಲಿ. ಸತ್ಯ ನೋ ಸತ್ಯ, ಓನ್ಲಿ ಕಾರ್ತಿಕ್. ಸತ್ಯ ಸತ್ಯ ಅನ್ಕೊಂಡು ನನ್ನ ಲೈಫೇ ಸತ್ಯನಾಶ, ಸರ್ವನಾಶ. ಬಾಮೈದ ಎಣ್ಣೆ ಕೊಡು, ಕುಡಿದ್ಬಿಟ್ಟು ನಾನು ಎಲ್ಲ ಮರ್ಸೋಬೇಕು. ನಾನು ನಮ್ಮ ಅಪ್ಪಂಗೋಸ್ಕರ ಅವಳ ಮದುವೆ ಆದ್ರೆ ನನ್ನ ಲೈಫೇ ಹಾಳಾಗೋಯ್ತು. ಏನು ಅಪ್ಪನಿಗೋಸ್ಕರ ಮದುವೆ ಆದ್ಯಾ? ಹೌದು ಬಾಮಿ, ಅಪ್ಪನ್ಗೆ ನನ್ನ ಮದುವೆ ನೋಡ್ಬೇಕು ಅಂತ ಆಸೆ. ಅದಕ್ಕೆ ನೀವ್ ಯಾರನ್ನು ತೋರಿಸ್ತೀರೋ ಅವ್ರಿಗೆ ತಾಳಿ ಕಟ್ಬಿಡ್ತೀನಿ ಎಂದೆ. ನನ್ನ ಜೀವನ ಎಕ್ಕೂಟೋಯ್ತು ಬಾಮೈದ. ನನ್ನ ಜೀವನದಲ್ಲಿ ಪ್ರೆಸೆಂಟು ಫ್ಯೂಚರ್ ಏನೂ ಇಲ್ಲ, ಎಲ್ಲ ಕತ್ಲೆ. ಜಾಸ್ತಿ ಆಯ್ತು ಅನ್ಸುತ್ತೆ ಬಾಮೈದ. ಅದು ಎಣ್ಣೆ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಕಾಣ್ತಿಲ್ಲ. ನೋ ಲೋ ಬಾಮೈದ, ಇದು ನನ್ನ ಫ್ಯೂಚರ್ ಬಾಮೈದ. ಇನ್ಮೇಲೆ ನನ್ ಬದುಕಿದ್ರು ಸತ್ರು ಎಲ್ಲ ಒಂದೇ. ಬೇಡ, ಅದಕ್ಕೆ ಬೇಡ. ಈಗ ನೀವು ಅಲ್ಲಿಗೆ ಹೋಗೋದ್ರಿಂದ ಏನು ಉಪಯೋಗ ಇಲ್ಲ. ಅಲ್ಲ ಲಕ್ಷ್ಮಣ, ಅವನು ನೋಡಕ್ಕಾಗ್ತಿಲ್ಲ ನನ್ನಿಂದ. ನನಗೆ ಗೊತ್ತಾಗ್ತಾ ಇದೆ ಅದಕ್ಕೆ. ಈಗ ಅವನ ಪಾಡಿಗೆ ಅವ್ನು ಬಿಡೋದೇ ಸರಿ. ನೀವು ನಡಿ ಒಳಗೆ. ಅಲ್ಲ, ನೀವು ಒಳಗೆ ಹೋಗಿ ಅದಕ್ಕೆ. ಅಲ್ಲ, ಕುಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಸರಿ ಹೋಗುತ್ತೋ ಬಿಡುತ್ತೋ ಎಲ್ಲ ಮರ್ತೋಗುತ್ತೆ. ಅದಕ್ಕೆ ಕುಡ್ದಿರೋದು. ಮತ್ ನೀನ್ ನನ್ನ ಮರ್ತೇ ಇಲ್ಲ, ನನ್ನ ಹತ್ರನೇ ಜಗಳ ಕಾಯ್ತಿದ್ಯಾ? ಕುಡಿದ್ರೆ ಏನು ಮರ್ತ ಹೋಗಲ್ಲ, ಹುಂಬ ಧೈರ್ಯ ಬರುತ್ತೆ. ಅದಕ್ಕೆ ಜನ ಕುಡಿಯೋದು. ಪುಕ್ಕಲ್ರಲ್ಲ ಹೀಗೆ. ಯಾವನ್ ನಿನ್ ಪುಕ್ಲ ಅಂತ ಇರೋದು? ನಿನ್ನೆ ನೀ ಅವತಾರದಲ್ಲಿ ರಾಯರೋ ಸೀತಮ್ಮನ ನೋಡಿದ್ರೆ ಏನ್ ಗತಿ? ನೋಡ್ಲಿ ಬಿಡು, ಅವ್ರು ಮಾಡಿದ ತಪ್ಪು ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ಸತ್ಯ, ನಿನ್ನಿಂದ ನನ್ ಪ್ರೀತಿನೇ ಕಳ್ದೋಯ್ತು. ನಿನ್ನಿಂದ ನನ್ ಲೈಫೇ ಹಾಳಾಗೋಯ್ತು.
ಹಾಳಾಗೋಯ್ತು ಅಂತ ಬಡ್ಕೋಬೇಡ. ಕುಡಿಯೋದು ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ. ನನ್ನ ಸಮಸ್ಯೆಗೆ ಪರಿಹಾರನೇ ಇಲ್ಲ. ನನ್ನ ಲೈಫ್ ಒಂಥರ ಕ್ವೆಶ್ಚನ್ ಪೇಪರ್ ತರ ಆಗೋಗಿದೆ. ಬರೀ ಕ್ವೆಶ್ಚನ್ಗಳು, ಅದಕ್ಕೆ ಉತ್ತರನೇ ಇಲ್ಲ. ಬಿಡು ಅಂದಿದ ತಕ್ಷಣ ಬಿಟ್ಬಿಡದ? ಯಾಕೆ ಇವತ್ತು ನಗಲ್ವಾ? ದೇವಸ್ಥಾನದಲ್ಲಿ ನಾನು ಬಿದ್ದಾಗ ಕಿಕಿ 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 ಅಂತ ನಗ್ತಾ ಇದ್ದೆ. ನಾನು ಬಿದ್ರೆ ನಿಂಗೆ ಖುಷಿ ಅಲ್ವಾ? ನಗು, ಎಂಜಾಯ್. ಯಾವತ್ತಿನ ತಾಳಿ ಕಟ್ಟದ್ನೋ ನಾನು ಅವತ್ತೇ ಬಿದ್ದೋದೆ. ಅವತ್ತೆ ಸತ್ತು ಹೋದೆ. ಸತ್ತೋದ್ಮೇಲೂ ಉಸಿರಾಡ್ತಾರ ಒಬ್ಬನೇ ಒಬ್ಬ ವ್ಯಕ್ತಿ ನಾನೇ ಇರ್ಬೇಕು. ಏಯ್ ಸತ್ಯ, ಪಿತೂರಿ ಮಾಡಿ ಮದ್ವೆ ಆದೆ ಅಲ್ವಾ, ಅದಕ್ಕೆಲ್ಲ ಗೆದ್ದೆ ಅನ್ಕೋಬೇಡ. ನಿನ್ ಜೀವನ ಪೂರ್ತಿ ನನ್ನ ಹೆಣದ ಜೊತೆ ಸಂಸಾರ ಮಾಡ್ಬೇಕು. ದೇವ್ರೇ, ಕೊನೆಗೂ ನನ್ ಮೇಲೆ ಕಣ್ ಬಿಟ್ಬಿಡಲ್ಲಪ್ಪ. ಇದೇ ನಂಗೆ ಬೇಕಾಗಿದ್ದು. ಏನ್ ಬೇಕಾಗಿದ್ದು? ಹುಡುಗ ಜಾಸ್ತಿ ಆಗಿದ್ಯಾ ನಿನಗೆ? ಇಷ್ಟ ದಿನ ನಂಗೆ ಉರ್ಸಿ ಖುಷಿ ಪಡ್ತಿದ್ದೆ ಅಲ್ವಾ? ಇವಾಗ ನನ್ ಟರ್ನು. ಹೋಗ್, ನಾನ್ ನಿನ್ ಜೊತೆ ಎಲ್ಲೂ ಬರಲ್ಲ, ನೀನೇ ಹೋಗ್. ನಮ್ಮ ಮನೆಯವ್ರು ನಿನ್ ಜೊತೆ ಬಂದ್ರು ನಾನ್ ಮಾತ್ರ ಬರಲ್ಲ ಬರಲ್ಲ ಬರಲ್ಲ. ಲೂಸ್ ತರ ಆಡ್ಬೇಡ. ಅಮ್ಮ ಕರೆದಿದ್ದಾರೆ, ನಾವೆಲ್ಲರೂ ಹೋಗ್ಬೇಕು ಅಷ್ಟೇ. ಉರಿತಾ ಇದ್ಯಾ? ಉರಿಲೇಬೇಕು. ನನ್ ಜೀವನದಲ್ಲಿ ನೀನ್ ಆಟ ಆಡ್ದೆ ಅಲ್ವಾ, ಇನ್ಮೇಲೆ ನಿನ್ ಜೀವನದಲ್ಲಿ ನಾನ್ ಆಟ ಆಡ್ತೀನಿ. ಅದೇನ್ ಮಾಡ್ಕೋದ್ಯಾ ಮಾಡ್ಕೋ, ಜೊತೆ ನಾನು ಎಲ್ಲೂ ಬರಲ್ಲ. ಹೋಗ್. ಅಮ್ಮ, ಬರೀ ಸತ್ಯ ಬರಂಗಿದ್ರೆ ಬೇರೆ ಮಾತು. ಸತ್ಯನ್ ಜೊತೆ ಭಾವನೂ ಬರ್ತಿದ್ದಾರೆ, ಭಾವನ್ ಮನೆಯವರು ಬರ್ತಿದ್ದಾರೆ. ಅವ್ರು ಬರುವಾಗ ಯಾವ್ದ್ರಲ್ಲೂ ಕಡಿಮೆ ಆಗ್ಬಾರ್ದಲ್ವಾ? ಅದಕ್ಕೆ ಇದನ್ನೆಲ್ಲ ತಂದ್ವಿ. ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತು? ಅದ್ರ ಬಗ್ಗೆ ನೀವ್ ಯಾಕಮ್ಮ ಯೋಚನೆ ಮಾಡ್ತೀರಾ? ಅದನ್ನೆಲ್ಲ ನಾವು ನೋಡ್ಕೊಂತೀವಿ. ನೋಡ್ಕೋತೀವಿ ಅಂದ್ರೆ ನಿಮಗೆ ಎಲ್ಲಿಂದ ಬರ್ಬೇಕು ದುಡ್ಡು? ಎಲ್ಲಿಂದ ಬರ್ಬೇಕು ಅಂದ್ರೆ ಸತ್ಯ ನಮ್ಗೆ ದುಡಿಯೋದನ್ನ ಹೇಳ್ಕೊಟ್ಟಿದ್ದಾಳೆ. ರಟ್ಟೆ ಮುರಿದು ದುಡಿತೀವಿ. ನೀವು ನಮ್ ಸತ್ಯಂಗೂ ಭಾವಂಗೂ ನಮ್ಗೂ ಭರ್ಜರಿ ಹಬ್ಬದ ಊಟ ಮಾಡ್ದ ಹಾಕಿದ್ರೆ ಸಾಕು. ನೀವೆಲ್ಲ ನನ್ಗದ್ ಯಾವ ಜನ್ಮದಲ್ಲಿ ಮಕ್ಕಳಾಗಿದ್ರೋ ಏನೋ. ಯಾವ ಜನ್ಮ ಯಾಕಂಟಿ, ಈ ಜನ್ಮದಲ್ಲೂ ನಾವೇ ನಿಮ್ ಮಕ್ಕಳು. ಆಂಟಿ, ನೀವು ಮೊದಲು ಕಣ್ಣೀರಸ್ಕೊಳ್ಳಿ. ಆಮೇಲೆ ನಮ್ ಸತ್ಯ ಬಂದು ನಮ್ಮಮ್ಮನ್ನೇ ಅಳಿಸ್ತೀರಿ ಅಂದ್ರು ಅಂತ ನಮ್ಗೆ ಅಟ್ಟಾಡ್ಸ್ಕೊಂಡು ಹೊಡೆದ್ರೆ ಕಷ್ಟ. ಏನೋ ಹಿಂಗೆ ಮಾತಾಡ್ಕೊಂಡು ನಿಂತೀವೋ ಹೊರಡ್ತೀವೋ, ಅಲ್ಲಿ ಎಷ್ಟೊಂದು ಕೆಲಸ ಇದೆ. ಮೂರಕ್ಕಿ ನಮ್ಗೆ ಬೇಜಾನ್ ಕೆಲಸ ಇದೆ. ಸ್ವಾಗತ ಕಮಿಟಿ ಏನ್ ಮಾಡ್ತಿದೆ ಅಂತ ನೋಡ್ಬೇಕು. ಸ್ವಾಗತ ಕಮಿಟಿನ ಏನು ಹಾಗಂದ್ರೆ? ಹೂನಮ್ಮ, ಏರಿಯಾದವರೆಲ್ಲ ಸೇರಿ ಸತ್ಯಂಗ್ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಬೇಕಂತ ಪ್ಲಾನ್ ಮಾಡಿದೀವಿ. ಬರ್ತೀವಿ. ಬರ್ತೀವಮ್ಮ. ಇದನ್ನ ಎತ್ತಿಕ್ತಾರೆ, ಎತ್ತಿಕ್ ಹೋಗು. ಹೊರಟುಬಿಟ್ಟ.
ತಗೋ ಕಾರ್ತಿ. ಥ್ಯಾಂಕ್ಸ್ ಚಿಕ್ಕಿ. ಚಿಕ್ಕಪ್ಪ, ಆಫೀಸ್ ಕಡೆ ಬಂದು ತುಂಬಾ ದಿನ ಆಯ್ತು. ಇವತ್ತಿಂದ ಆಫೀಸ್ ಬರೋಣ ಅನ್ಕೊಂಡಿದ್ದೀನಿ. ನೀವೇನಂತೀರಾ? ಇವತ್ತಿಂದನಾ? ಯಾಕೋ? ಯಾಕೆ ಚಿಕ್ಕಪ್ಪ ಹಂಗಂತೀರಾ? ನಾನು ಮದ್ವೆ ಅದು ಇದು ಅಂತ ಎಷ್ಟು ದಿನ ಆಯ್ತು ಆಫೀಸ್ ಕಡೆ ತಲೆ ಹಾಕಿ. ನಾನು ಎಷ್ಟು ದಿನ ಅಂತ ಮನೇಲೇ ಇರಲಿ? ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇರು. ಹೊಸದಾಗಿ ಮದುವೆ ಆಗಿದೆಯಾ, ಒಂದಷ್ಟು ದಿವಸ ಹೆಂಡತಿ ಜೊತೆಲಿ ಆರಾಮಾಗಿರು. ಅದು ಅಲ್ಲದೆ ಅತ್ತೆ ಮನೆಗೆ ಊಟಕ್ಕೆ ಕರೆದಿದ್ದಾರೆ, ಬೀಗರೂಟಕ್ಕೆ. ನೀನು ಹೋಗ್ಬೇಕಲ್ವಾ? ಇಲ್ಲ, ನಾನು ಎಲ್ಗೂ ಹೋಗಲ್ಲ. ಬೇಕಿದ್ರೆ ಇವಳೇ ಹೋಗ್ಲಿ. ನೋಡು, ಬೀಗರೂಟ ಇಟ್ಕೊಳ್ಳೋದು ನಾವೆಲ್ಲ ಅವ್ರ ಮನೆಗೆ ಹೋಗಿ ಊಟ ಮಾಡಲಿ ಅಂತ. ಆಗ ಸಂಬಂಧ ಇನ್ನಷ್ಟು ಗಟ್ಟಿಯಾಗತ್ತೆ. ಅದನ್ನು ಬಿಟ್ಟು ಇವಳೊಬ್ಬಳನ್ನೇ ಹೋಗು ಅಂತ ಹೇಳ್ತೀಯಲ್ಲ. ನೋಡ, ಅವಳ ಜೊತೆಯಲ್ಲಿ ಆರಾಮಾಗಿ ಹೋಗು. ನಾವೆಲ್ಲ ನಾಳೆ ಬರ್ತೀವಿ. ಅಪ್ಪ, ನಾನಲ್ಲಿ ಹೋಗಿ ಏನ್ ಮಾಡ್ಲಿ? ನಾನು ಹೋಗಲ್ಲ. ಹೋಗಲ್ಲ ಅಂದ್ರೆ ಏನು? ಬೀಗ್ರೂಟ ಅನ್ನೋದು ಒಂದು ಪದ್ಧತಿ ಪ್ರಕಾರವಾಗಿ ಅವ್ರು ಕರೆದಿದ್ದಾರೆ. ಹೋಗಲ್ಲ ಅಂತ ಹೇಳಿ ಅವಮಾನ ಮಾಡಬೇಡ. ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಹೌದು ಕಣೋ ಕಾರ್ತಿ, ಸತ್ಯ ಮದ್ವೆ ಆದ್ಮೇಲೆ ಮೊದಲನೇ ಸಲ ತವ್ರ ಮನೆಗೆ ಹೋಗ್ತಿದ್ದಾಳೆ. ನೀನೇ ಕರ್ಕೊಂಡು ಹೋದ್ರೆ ಇವಳಿಗೂ ಖುಷಿ ಆಗುತ್ತಲ್ವಾ? ಚಿಕ್ಕಿ, ನೀವುನಾ? ಕಾರ್ತಿಕ್, ಸುಮ್ನೆ ರಾಗ ಎಳಿಬೇಡ. ನೀವಿಬ್ರು ಅಲ್ಲಿಗೆ ಹೋಗ್ತಾ ಇದ್ದೀರಿ ಅಷ್ಟೇ. ನೀನು ಆರ್ಡರ್ ಪಾಸ್ ಆಯ್ತಲ್ಲ, ಇದ ಮೇಲೆ ನೀನು ಇಲ್ಲ ಬೆಲ್ಲ ಯಾವುದು ಇಲ್ಲ ಅಂತ ಹೇಳೋಂಗಿಲ್ಲ. ನಿನ್ನ ಹೆಂಡತಿನ ಕರ್ಕೊಂಡು ಆರಾಮಾಗಿ ನಿಮ್ಮ ಅತ್ತೆ ಮನೆಗೆ ಹೋಗು. ರಾಯ್ರೆ, ನೀವು? ನಾವೆಲ್ಲ ನಾಳೆ ಬರ್ತೀವಮ್ಮ. ನೀನು ಅವನ್ ಕರ್ಕೊಂಡು ಹೋಗು. ಸತ್ಯ, ಬರ್ತಾರಿರು. ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗೋದು ಎಷ್ಟು ಸಂಭ್ರಮ ಅಂತ ನಿನ್ ಕಣ್ಣು ನೋಡಿದ್ರೇನೆ ಗೊತ್ತಾಗ್ತದೆ. ಅಮ್ಮ ಗಿರ್ಜಮ್ಮನ್ ಬಿಟ್ಟು ನಾನು ಯಾವತ್ತೂ ಇಷ್ಟು ದಿನ ಇದ್ದಿದ್ದೇ ಇಲ್ಲ. ಅವ್ರನ್ನ ಯಾವಾಗ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ಇವತ್ತು ನೋಡ್ತೀಯಲ್ಲ. ಸತ್ಯ, ನಿನ್ ಕಣ್ಣಲ್ಲಿರೋ ಈ ಖುಷಿ ಸಂಭ್ರಮ ಯಾವಾಗ್ಲೂ ಹೀಗೆ ಇರ್ಲಿ ಸತ್ಯ. ಹಾ, ಕಾರ್ತಿ ನಿನ್ ತವ್ರ ಮನೆಗೆ ಬರಲ್ಲ ಅಂತ ಹೇಳಿದಕ್ಕೆ ಬೇಜಾರಾಯ್ತಾ ನಿಂಗೆ? ಅವನೇನ್ ಕೆಟ್ಟವನಲ್ಲ ಸತ್ಯ, ತುಂಬಾ ಮುದ್ದಾಗಿ ಬೆಳೆದ್ಬಿಟ್ಟಿದಾನಲ್ವಾ, ಅದಕ್ಕೆ ಹಾಗೆ ಮಾಡ್ತಾನೆ. ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವನ ಮನ್ಸನ್ನ ಗೆಲ್ಬೇಕು. ಹೋಗಿ ಚಿಕ್ಕತ್ತೆ, ನಾವು ಸ್ನೇಹಿತರಾಗಿದ್ದಾಗಲೇ ಎಷ್ಟೋ ಚೆನ್ನಾಗಿದ್ವಿ. ಒಟ್ಟಿಗೆ ಟೀ ಕುಡಿತಿದ್ವಿ, ಹರಟೆ ಹೊಡಿತಿದ್ವಿ, ಒಂದೇ ತಟ್ಟೆಯಲ್ಲಿ ತಿಂಡಿನೂ ತಿಂದಿದ್ದೀವಿ. ಅವತ್ತು ನೋಡಿದ್ರೆ ನಾನು ಹೆಂಚಿಲ್ ತಿನ್ನಲ್ಲ ಅಂತಾನೆ ನನ್ಗೆ ಎಷ್ಟು ಕೋಪ ಬರಲ್ಲ. ನಾನಂತೂ ಅವನಿಗೆ ಎಷ್ಟು ರೇಗ್ಸಿದ್ದೀನಿ ಗೊತ್ತಾ? ಆದ್ರೆ ಈಗ ತಾಳಿ ಕಟ್ಟದ್ಮೇಲೆ ನನ್ನನ್ನು ಪೂರ್ತಿಯಾಗಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾನೆ. ನನ್ನನ್ನು ದ್ವೇಷಿಸ್ತಾನೆ ಚಿಕ್ಕತ್ತೆ ಅವನು. ನಾನಿನ್ ಯಾವತ್ತೂ ಅವನ ಮನ್ಸನ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ಬಿಟ್ಟಿದೆ. ನಮ್ಮಿಬ್ಬರಿಗೂ ಆಗ್ಬರಲ್ಲ. ಹುಚ್ಚೊಡ್ಗಿ ನೀನು. ನೀವಿಬ್ರು ಸ್ನೇಹಿತರಾಗಿದ್ದಾಗಲೇ ಅಷ್ಟೊಂದು ಚೆನ್ನಾಗಿದ್ರಿ ಅಂದಮೇಲೆ ಇನ್ ಪ್ರೀತಿಸೋಕ್ ಶುರು ಮಾಡಿದ್ರೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಯೋಚನೆ ಮಾಡು. ಕಾರ್ತಿ ನಿನ್ನ ಪ್ರೀತಿ ಮಾಡೋ ಹಾಗಾಗ್ಬೇಕು. ಆ ರೀತಿ ನೀನು ಮಾಡಬೇಕು. ಆ ಶಕ್ತಿ ನಿನ್ನಲ್ಲಿದೆ. ಈಗ ಒಂದಿನ ಮೊದಲೇ ಯಾಕೆ ನಿಮ್ಮನ್ನ ಕಳಿಸ್ತಾ ಇದ್ದೀವಿ ಗೊತ್ತಾ? ನೀವಿಬ್ರು ಬೇರೆ ವಾತಾವರಣದಲ್ಲಿ ಜಾಸ್ತಿ ಸಮಯ ಕಳೀಲಿ ಅಂತ.
ಆಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗತ್ತೆ ಸತ್ಯ. ಅದು ನಿಮ್ಮ ಮನೆ, ನಿಮ್ಮ ಏರಿಯಾ, ಎಲ್ಲದಕ್ಕೂ ಅವ್ನು ನಿನ್ನ ಮೇಲೆ ಡಿಪೆಂಡ್ ಆಗಬೇಕು. ಒಬ್ಬರ ಮೇಲೊಬ್ರು ಡಿಪೆಂಡ್ ಆಗ್ತಾ ಹೋಗೋದೇ ಪ್ರೀತಿ ಸತ್ಯ. ಆ ಪ್ರೀತಿ ನಿಮ್ಮಿಬ್ಬರಲ್ಲೂ ಮೂಡಬೇಕು ಅಂದ್ರೆ ನೀವಿಬ್ರು ಜೊತೆಯಲ್ಲೇ ಕಾಲ ಕಳಿಬೇಕು. ಏನು ಅರ್ಥ ಆಯ್ತಾ ನಾನು ಹೇಳಿದ್ದು? ಏನು ನೀವು ದುಡ್ಡಿರೋರೆಲ್ಲ ಹೀಗೇನಾ? ಯಾಕೆ ಯಾಮಾರ್ಸಕ್ ನೋಡ್ತೀರಾ ನಮ್ಮನ್ನ? ನನ್ ಕೊಡೋ 40 ರೂಪಾಯಿ ಉಳಿಸಿ ಇನ್ಯಾವ ತಾಜ್ ಮಹಲ್ ಕಟ್ತೀಯ ನೀನು? ಏಯ್ ಏನ್ ಹಂಗ್ ಮಾತಾಡ್ತಾ ಇದ್ಯಾ? ಉಳಿಂದ ಏಯ್ ಸತ್ಯ, ನನ್ ಪರ್ಸು ಕರ್ಮ. ಆಹಾ, ಎಲ್ಲೋದ್ರೂ ಡ್ರಾಮಾ ಕ್ರಿಯೇಟ್ ಮಾಡ್ತಾನೆ ಇರ್ತಾಳೆ ಇವಳು. ಡ್ರಾಮಾ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಇವಳು ತಿಂದಿದ್ದು ಅರ್ಗದೇ ಇಲ್ಲ ಅನ್ಸುತ್ತೆ. ಏನು ನಾಲ್ಗೆ ಉದ್ದ ಆಗ್ತಿದೆ? 40 ರೂಪಾಯಿಗೆ ಊರೆಲ್ಲ ಮಾತಾಡ್ತಿದ್ಯಾ? ಕಾಸು ಕೊಡದೆ ಎಳ್ಳೀರ್ ಕುಡ್ದು ಹೋಗೋದಕ್ಕೆ ನಾವೇನ್ ದಡ್ರ? 40 ರೂಪಾಯಿಗೆ 1 kg ತರಕಾರಿನೇ ಬರಲ್ಲ, ಇನ್ ತಾಜ್ ಮಹಲ್ ಕಟ್ಟೋದಕ್ಕಾಗತ್ತಾ? ಅವರು ನನ್ನ ಯಜಮಾನ್ರು, ನೀನು ತಾನು ಅಂತೆಲ್ಲ ಮಾತಾಡ್ತಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡು. ಸೀರೆಲಿದ್ದೀನಿ ಅಂತ ಕನ್ಫ್ಯೂಸ್ ಆಗ್ಬೇಡ. ಕ್ಷಮಿಸಿ ಅಕ್ಕ. ನನಗಲ್ಲ, ಅವ್ರಿಗೆ. ಅಣ್ಣ ಕ್ಷಮಿಸಿ ಅಣ್ಣ. ಚೇಂಜ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.